ಯೋಚನೆ ಮಾಡ ನಾನು ಇದ್ದೀನಲ್ಲ ರೋಮಿಂಗ್ ಟು ಗಾಲಿಸ್ ಒಳ್ಳೆ ವ್ಯೂಸ್ ಅಥವಾ ಒಳ್ಳೆ ರೀಚ್ ಆಗಬೇಕಂದ್ರೆ ವಿ ಶುಡ್ ಡ್ರೀಮ್ ಬಿಗ್. ಏನ್ ದಿನೇಶ್ ಏನ್ ಫುಲ್ ಬೇಜಾರಾಗ್ಬಿಟ್ಟಿದ್ಯಾ? ಏನಿಲ್ಲ ಚಂದ್ರು, ನಾವು ನೋಡು ಫೋನಲ್ಲಿ ರೆಂಟಲ್ ಕ್ಯಾಮ್ರಾ ಬೇರೆ ಅದಕ್ಕೆ ದುಡ್ಡು ಹೋಗ್ತಿದೆ. ಕ್ಯಾಮ್ರಾಗೆ ನಾವು ಅಷ್ಟು ಖರ್ಚು ಮಾಡಿದ್ರೆ ಇನ್ನು ಟ್ರಾವೆಲ್ ಬೇರೆ ಬೇರೆ ಜನಕ್ಕೆ ಕಂಟೆಂಟ್ ಮುಖ್ಯ. ಜನಕ್ಕೆ ಕ್ವಾಲಿಟಿನೇ ನೋಡುತ್ತಾನೆ. ಅದಕ್ಕೆ ಕ್ಯಾಮ್ರಾ ಬೇಕೇ ಬೇಕು, ರೆಂಟ್ ಮಾಡಬೇಕು. ನಮ್ಮ ಹತ್ರ ಎಲ್ಲಿದೆ ಕಾಸು ಹೇಳು? ನಿಮಗೆ ಗೊತ್ತು, ನಾವಿಬ್ರು ಮಿಡಲ್ ಕ್ಲಾಸು, ಕಾಸಿಲ್ಲ. ಇನ್ನೊಂದೇನಂದ್ರೆ ಜನಕ್ಕೆ ನಾವು ಮಾತಾಡೋದು ಅರ್ಥ ಆಗ್ತಿಲ್ಲ, ಮೈಕ್ ಇಶ್ಯೂ ಇದೆ, ಅದು ತಗೋಬೇಕು. ಏನ್ ಮಾಡೋದು? ಕ್ವಾಲಿಟಿ ಕೊಟ್ಟರು ಮೈಕ್ ವಾಯ್ಸ್ ಇಲ್ಲ, ಇವಾಗ್ಲೂ ಹಂಗೆ ಆಗ್ತಿದೆ. ಯೋಚನೆ ಮಾಡ ನಾನು ಇದ್ದೀನಲ್ಲ ದಿನೇಶ್. ಇಫ್ ಯು ಡೋಂಟ್ ಸ್ಟ್ರಗಲ್ ದ ಸ್ಟ್ರಗಲ್ ಸಿಗುತ್ತಾ ನಿನ್ಗೆ? ಗೊತ್ತಾ? ಅದು ಗೊತ್ತಿರ್ಬೇಕು. ಸ್ಟ್ರಗಲ್ ಸ್ಪೆಲ್ಲಿಂಗ್ ಎಲ್ಲಿ ನೋಡೋಣ? ಬಿಡು, ನಾನೊಂದು ಐಡಿಯಾ ಕೊಡಲ್ಲ, ಒಂದು ಒಳ್ಳೆ ಐಡಿಯಾ ಕೊಡ್ತೀನಿ. ಏನು ಮಾಡಂದ್ರೆ ಹಾಕೋ ಫ್ರೆಂಡ್ಸ್ಗೆ ಫೋನ್ ಹಾಕೋ. ಫ್ರೆಂಡ್ಸ್ಗೆ ಎಂತೆಂಥ ರಿಚ್ ಫ್ರೆಂಡ್ಸ್ ಇದ್ದಾರೆ ನಮ್ಗೆಲ್ಲ. ನಾವು ಓದಿದ್ದು ಯಾವ ಕಾಲೇಜ್ ಹೇಳು? ಇದೇ ಕಷ್ಟವಾಗಿದೆ, ನೀನು ಇದನ್ನ ಹೇಳಿ ನಾನು ಕಷ್ಟಪಡಿಸ್ಬೇಡ ಬ್ರೋ. ನಾನು ಇರ್ಬೇಕಾದ್ರೆ ಏನಕ್ಕೆ ಯೋಚನೆ? ಹಾಕು ಫ್ರೆಂಡ್ಗೆ ಕಾಲು. ಫ್ರೆಂಡ್ಗೆ ನಮಗೆ ಅಂತ ರಿಚ್ ಫ್ರೆಂಡ್ಸ್ ಎಲ್ಲ ಇಲ್ಲ. ನನ್ನ ಹತ್ರ ಇದೆ. ಯಾರು ಬೇಕು ನಿಮ್ಗೆ? ಎಷ್ಟು ಬೇಕು ಹೇಳು? 1 ಲಕ್ಷ 2 ಲಕ್ಷ ಎಷ್ಟು? ಹಿಂಗೆ ಹಿಂಗೆ ಬಾಯಿ ಮುಚ್ಕೊಂಡಿರೋದು ಕಲ್ತ್ಕೊಳ್ಳಿ. ಕಾಸು ಹೇಳು ಹೇಳು. ಎಷ್ಟು ಬೇಕು ದಿನೇಶ್? ಎಷ್ಟು ಬೇಕು ಹೇಳು? ಸರಿ, ಕಾಲ್ ಮಾಡು. ಚಾರ್ಜಿಂಗ್ ಖಾಲಿ ಆಗ್ಬಿಟ್ಟಿದೆ, ಆಫೀಸ್ಗೆ ಹೋಗಿದ್ದೀನಿ. ಸ್ವಲ್ಪ ನೀನ್ ಯಾರು ಅಂತ ನನಗೆ ಗೊತ್ತೋ, ನಾನ್ ಯಾರು ಅಂತ ನಿನಗೆ ಗೊತ್ತಾ? ನಿನ್ ಫೋನ್ ಆಗ ಮಾಡೋ. ನಿನ್ ಫೋನಲ್ಲಿ ನಾನು ಚಾರ್ಜ್ ಹಾಕಿ ಬರ್ತೀನಿ. 1 ನಿಮಿಷ. ಬೇಡ ಚಂದ್ರು, ಯಾರ ನಮ್ಮ ಫ್ರೆಂಡ್ ಲಿಸ್ಟಲ್ಲಿ ಯಾರು ಇಲ್ಲ ಚಂದ್ರ. ಆ ಥರ ಯಾರು ರಿಚ್ ಇಲ್ಲ, ಸುಮ್ಮನೆ ರೋಮಿಂಗ್ ಟು ಗಾಲಿಸ್ ಒಳ್ಳೆ ವ್ಯೂಸ್ ಅಥವಾ ಒಳ್ಳೆ ರೀಚ್ ಆಗಬೇಕಂದ್ರೆ ವಿ ಶುಡ್ ಡ್ರೀಮ್ ಬಿಗ್. ಓಕೆ, ಸೊ ಡೋಂಟ್ ಗಿವ್ ಅಪ್. ಓಕೆ, ಸೊ ಲೆಟ್ಸ್ ಕಾಲ್ ಮಾಡು. ನಿನ್ನ ಕಾಂಟ್ಯಾಕ್ಟಲ್ಲಿ ಇರೋ ಫ್ರೆಂಡ್ಸ್ ಯಾರು ಇಲ್ವಾ? ನಮ್ಮ ಕಾಂಟ್ಯಾಕ್ಟ್ ನೀ ಕಾಲ್ ಮಾಡಿ ಚಂದ್ರು. ಯಾಕೆ ನಿಮಗೆ ದೊಡ್ಡ ಪ್ರೊಡ್ಯೂಸರ್ ಇದ್ದಾರೆ, ಎಲ್ಲರೂ ಇದ್ದಾರೆ. ಇದೆ, ಚಾರ್ಜಿಂಗ್ ಹೋಗ್ತಿದೆ ನಂದು. ನೋಡಿಲಿ 2-3% ಇದೆ. 5 ಮಿನಿಟ್ಸ್ ನಾನು ಚಾರ್ಜ್ ಹಾಕ್ಬಿಟ್ಟು ಕಾಲ್ ಮಾಡ್ತೀನಿ ಪಕ್ಕ. ನೀನು ಅಷ್ಟರಲ್ಲಿ ರೆಡಿ ಆಗಿರೋ. ಚಂದ್ರು, ನಾನು ಹೇಳೋದು ಕೇಳು, ಬೇಡ ಇವಾಗಷ್ಟೇ. ಸರಿ, ಕಾಲ್ ಮಾಡ್ದಾ? ಸುಮ್ಮನೆ ಇರು ಚಂದ್ರ, ಹಂಗಲ್ಲ ಬೇಡ. ಎಲ್ಲಿ ನಿನ್ನ ಫೋನು? ಇಲ್ಲೇ ಇದೆ. ಚಂದ್ರು ಸುಮ್ಮನೆ ಬೇಡ ಬೇಡ ಬೇಡ, ಹೇಳೋದು ಕೇಳು, ಬೇಡ. ಅಲ್ಲಿ ಇಲ್ಲ. ಇವನು ಲಾಸ್ಟ್ ಟೈಮ್ ನೀನು ಹೋದಾಗ ಫುಲ್ ಪಾರ್ಟಿ ಎಲ್ಲ ಕೊಡಿಸ್ತಿದ್ದ. ಇವನ ಹತ್ರ ಕೇಳು, ಪಕ್ಕ ಆಗಿಲ್ಲ ಅಂದ್ರೆ ಕೇಳು. ಮಾಡ್ಬಿಡ್ತೀನಿ. ಬೇಡ ಬೇಡ, 1 ನಿಮಿಷ ಇರು. 1 ನಿಮಿಷ. ಅವನೆಲ್ಲ ಕೊಡಲ್ಲ ಚಂದ್ರು, ಹೇಳೋದು ಕೇಳು. ಹಲೋ ಚಂದ್ರು, ಸಾರಿ ಶಶಿ, ಎಲ್ಲಿದ್ಯಾ ಶಶಿ? ಎಲ್ಲಿದ್ಯಾ ಶಶಿ? ಏನ್ ಶಶಿ, ಏನ್ ಮಾಡ್ತಿದ್ದೆ? ಊಟ ಆಯ್ತಾ ಶಶಿ? ಏನಿಲ್ಲ ಶಶಿ, ಏನಿಲ್ಲ. ನಮ್ದು ಚಾನೆಲ್ ಇದೆಯಲ್ವಾ, ನೋಡೋದಲ್ವಾ ಚಾನಲ್ಲು ಯೂಟ್ಯೂಬು? ಅದಕ್ಕೊಂದು ಕ್ಯಾಮರಾ, ಒಂದು ಮೈಕ್ ಇಸ್ಕೊಳ್ಳೋಣ ಅಂತ ಒಂದು ಪ್ಲ್ಯಾನು. ನಿನ್ನ ಹತ್ರ ಏನಾದ್ರು ದುಡ್ಡಿದೆಯಾ ಶಶಿ? ಏನಿಲ್ಲ, ಒಂದು ಕ್ಯಾಮರಾ ಮೈಕ್ ಇಸ್ಕೊಬೇಕು, ಅದಕ್ಕೆ ದುಡ್ಡಿದೆಯಾ? ಹಾಂ. ಏನು ಶಶಿ, ತುಂಬ ಓಕೆ, ಸರಿ ಇರಲಿ ಪರವಾಗಿಲ್ಲ. ಸರಿ ಇರಲಿ ಪರವಾಗಿಲ್ಲ. ನೀವು ಊಟ ಮಾಡಿ ಮಲಗಿ, ನನಗೆ ಬೆಳಗ್ಗೆ ಕಾಲ್. ಅದೊಂದು 60,000 ಆಗುತ್ತೆ ಶಶಿ, 2 ಸೇರಿ. ಹಾಂ ಸರಿ, ಇರಲಿ ಪರವಾಗಿಲ್ಲ ಶಶಿ, ಇರಲಿ ಪರವಾಗಿಲ್ಲ. ನಾನು ಬೆಳಗ್ಗೆ ಕಾಲ್ ಮಾಡ್ತೀನಿ ಬಿಡು. ಓಕೆ 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 ಓಕೆ. ಇಷ್ಟು ಹೇಳಿದ್ರಲ್ಲ ಸಾಕು, ದಯವಿಟ್ಟು ನೋಡಿ ಖಂಡಿತ ಓಕೆ. ಹಾಂ ಓಕೆ, ಹೇಳಿದ್ನಲ್ಲ ಮಾರಾಯ, ಅವರೆಲ್ಲ ಹೆಲ್ಪ್ ಮಾಡಲ್ಲ. ಹೇಳಿದ್ನಲ್ಲ ಬೆಳಿಗ್ಗೆ ಫೋನ್ ಮಾಡಿ 10,000 ಅಂತ. 10,000 ಅಲ್ಲ. ಸರಿ, ಅದು ನಾನು ಹೇಳೋದು ಕೇಳು. ನಿಮ್ಮ ಕಾಂಟ್ಯಾಕ್ಟ್ ಪ್ರೊಡ್ಯೂಸರ್ ಇದ್ದಾರಲ್ಲ, ಅವ್ರು ಕಾಲ್ ಮಾಡಿ. ಚಾರ್ಜ್ ಆಗಲಿ ಇರೋದು, ಚಾರ್ಜ್ ಆಗಲಿ. ಅಣ್ಣನ ಫೋನಲ್ಲಿ ಎಂತೆಂಥ ಕಾಂಟ್ಯಾಕ್ಟ್ ಕೇಳಬೇಕು. ಇವಾಗ್ಲೂ ಅಮೀರ್ ಖಾನು ಹೆಸರೇ ಮಾತಾಡ್ತಿದ್ಯಾ? ಇಲ್ಲ, ಇದು ನಿನ್ನೆ ತಾನೇ ಕಾಂಟ್ಯಾಕ್ಟ್ ನೋಡ್ತಿದ್ದೆ, ಮಾತಾಡಿದೆ, ಅದು ಇದಾಗ್ತಿದೆ. ಬರೀ ಡೌಗಳು ದಿನೇಶ್, ಇದು ಬಿಡು, ಇದು ಕಾಂಟ್ಯಾಕ್ಟ್ ಹೋಯ್ತು, ಪರವಾಗಿಲ್ಲ. ನೆಕ್ಸ್ಟ್ ಕಾಂಟ್ಯಾಕ್ಟು ಅದು ಇಂಪಾರ್ಟೆಂಟ್. ವಿ ಶುಡ್ ನಾಟ್ ಗಿವ್ ಅಪ್. ನಾನು ಫೋನ್ ಮಾಡ್ತೀನಿ, ಇರು ನಾನು ಫೋನ್ ತಗೊಂಡ್ಬರ್ತೀನಿ. ಅಂದ್ರು ಅವೆಲ್ಲ ಮಾಡಬೇಡ. ಏನು ಯಾರು ಕೊಡಲ್ಲ, ನಾನು ಹೇಳಿದ್ರೆ ಬಿಡಲ್ಲ. ಸರಿ, ಕಾಲ್ ಮಾಡು.
ಸೊ ಇವ್ನು ರಿಚ್ ಫ್ರೆಂಡ್ ಅಂದರೆ ನಮ್ಮ ಫ್ರೆಂಡಲ್ಲಿ ಇವನೇ ಫಸ್ಟು ತುಕಾಲಿ ಎತ್ಬಿಟ್ಟ. ಚೆನ್ನಾಗಿದ್ಯಾ? ನಾನು ಸೂಪರ್. ಏನಿಲ್ಲಲ್ಲೋ, ನಾನು ನೋಡಿದೆ ಫುಲ್ಲು ಏನೋ ಮದುವೆ ಆಗ್ತಿದ್ಯಾ, ಒಳ್ಳೇದಾಗ ಮಚ. ಅದು ಅಮೌಂಟು ಒಂದು ಇದು ಬೇಕಿತ್ತು. ಹಲೋ ಲೈ ಅವ್ನು ಡಿಸ್ಕನೆಕ್ಟೇ ಮಾಡಿಬಿಟ್ಟು ಅಮೌಂಟ್ ಅಂದಿದ್ದೆ ನಾನು. ರಿಚ್ ಫ್ರೆಂಡ್ ದಿನೇಶ್, ಎಂತ ಒಳ್ಳೆ ಕಾಂಟ್ಯಾಕ್ಟ್ ಬರ್ತಾ ಇದೆ, ಎಷ್ಟು ಒಳ್ಳೆ ಕಾಂಟ್ಯಾಕ್ಟ್ ಗೊತ್ತಾ? ಎಂತ ಕಾಂಟ್ಯಾಕ್ಟ್ ಮಾಡಿದ್ದೇನೆ ಗೊತ್ತಾ? ರಿಚ್ ಇರ್ಲಿ ಎಲ್ಲ ಮಾಡಲ್ಲ ಬಿಡು, ನಾವೇನಾದ್ರೂ ಮಾಡಿ. ಅದೋಗ್ಲಿ, ಇನ್ನೊಂದು ಫ್ರೆಂಡ್ ಇವತ್ತು ಬಿಡಲ್ಲ. ಕಾಂಟ್ಯಾಕ್ಟ್ಗಳು ಹೆಂಗೆ ಬರುತ್ತೆ? ಚಾರ್ಜಿಂಗ್ ಬೇರೆ ಆಗಿಲ್ಲ ಅಂತ ಫುಲ್ ಸ್ಲೋ. ತುಂಬ ಮೇಲಕ್ಕೆ ಬೇರೆ ಹೋಗ್ಬೇಕು. ಕಾಂಟ್ಯಾಕ್ಟ್ಗಳು ಸಿಗ್ತಾ ಇಲ್ಲ ದಿನೇಶ್, ಯಾಕೋ ಲೋಡ್ ಹಂಗೆ ಲೋಡ್ ಆಗಲ್ಲ ಇವಾಗ, ಬಿಡು ಇಲ್ಲಿ ಪರವಾಗಿಲ್ಲ. ಇಲ್ಲ ನಾನು ಮಾಡೇ ನೆವರ್ ಗಿವ್ ಅಪ್ ಲೈಫ್. ನೋಡಿ ಏನು ಚಂದ್ರು, ಏನ್ ಫೋನ್ ರೀಸೆಟೇ ಮಾಡ್ಬಿಟ್ಟ? ಇದು ಫೋನ್ ಕಾಂಟ್ಯಾಕ್ಟ್ಗಳು ಸಿಗ್ತಿಲ್ಲ. ಹಲೋ, ಎಲ್ಲೋ ಇದೆಯಾ? ಆಯ್ತಾ ಊಟ? ಹಲೋ, ಇಲ್ಲೇ ಆಚ ಕಡೆ ಇದೀನ. ಇಲ್ಲಿ ಒಂದು ಇದಕ್ಕೆ ಬಂದಿದ್ವಿ, ಅದೇ ಸ್ಪಾನ್ಸರ್ ಹುಡುಕ್ತಾ ಇದ್ವಿ ನಿಮ್ನ. ಅಂದ್ರೆ ಏನಾದ್ರು ಸ್ಪಾನ್ಸರ್ ಮಾಡೋಕ್ಕಾಗುತ್ತಾ ಕ್ಯಾಮ್ರಾ ಮತ್ತೆ ಮೈಕ್ಗೆ? ನನಗೆ ಇನ್ಯಾರು ಮಾಡ್ತೀಯಪ್ಪ ನೀನು? ಒಂದು ಕ್ಯಾಮ್ರಾಗೆ ಒಂದು 50,000, ಮೈಕ್ಗೆ ಒಂದು 15,000. ನೋಡಪ್ಪ, ಎಲ್ಲರಿಗೂ ಹಿಂಗೆ ಅನ್ಸುತ್ತೆ. ಆಟ ಆಡ್ತಿದ್ಯಾ, ಇದಾಡ್ತಿದ್ಯಾ, ಒಂದು ಕಂಟೆಂಟ್ ಮಾಡ್ಬೇಕಂತ ತಮ್ಮಗೊಂದು ಸಪೋರ್ಟ್ ಮಾಡಲ್ಲ. ಆಯ್ತು ಬಿಡ, ಕೊಡಲ್ಲ ನೀನು. ಎಲ್ಲೋ ಇದ್ದೀನಪ್ಪ ನಾನು, ನೀನು ಕೊಡಲ್ಲ. ಈಗ ಇಲ್ಲಿ ಆಚ ಕಡೆ ಇದ್ದೀನೋ ಕಂಟೆಂಟ್ ಮಾಡೋಕ್ಕೆ ಕಣೋ. ಆಯ್ತು ಬಿಡು, ನೀನು ಕೊಡಲ್ಲ ಅಂತ ಗೊತ್ತಾಯ್ತು. ನಮ್ಮ ಅಣ್ಣಗೆ ಫೋನ್ ಮಾಡಿದೆ. ಫೈನ್ ಚಂದ್ರು, ಅವರೇ ಪ್ರೊಡ್ಯೂಸರಾ? ಇಲ್ಲ ನಮ್ಮಣ್ಣ, ಅದೇ ನಮ್ಮ ಫ್ರೆಂಡ್ಸ್ ನಂಬರ್ ಸಿಕ್ಕಿಲ್ಲ. ಅದು ಏನಿಲ್ಲ, ಈ ಟೈಮಲ್ಲಿ ಮಾತ್ರ ರೀಸೆಟ್ ಆಗಿರುತ್ತೆ, ಏನಿಲ್ಲ. ಸರಿ ಇಲ್ಲಿ ಬಿಡು, ಪರವಾಗಿಲ್ಲ. ವಿಲ್ ಟೇಕ್ ಕೇರ್ ಆಫ್ ಇಟ್. ಇವಾಗ ನೋಡಾಯ್ತಾ? ನೋಡು, ನನ್ನ ಮೇಲೆ ಸಂದೇಹ ಪಟ್ಬಿಟ್ಟೆಲ್ಲ ರೀಸ್ಟಾರ್ಟ್ ಆಯ್ತಾ ಅಂತ. ಆಗಿಲ್ಲ ಗುರು, ನನ್ನ ಹತ್ರ ದ್ರೋಹ ಮಾಡಿ. ನೀನು ಯಾರು ಎಷ್ಟು ಕೇಳಿದ್ರು ₹1 ಕೊಡಲ್ಲ. ನೋಡು ಸರಿ, ಏನೋ ಮಾಡು. ನಾನು ಹೇಳೋದು ಕೇಳೋ, ಫೋನ್ ಎತ್ತಲ್ಲ. ನಾನು ಹೇಳಿದ್ನಲ್ಲ ನಿಂಗೆ ಎಷ್ಟು ದುಡ್ಡು ಪ್ರೊಡ್ಯೂಸರ್ ಮಾಡೋದು ಕೊಡಲ್ಲ, ಸುಮ್ಮನೆ. ಬ್ರೇಕಪ್ ಹುಡುಗನ್ ಫೋನ್ ಮಾಡ್ತಾ ಇದ್ದೀನಿ. ಯಾರೋ ಒಂದು ಮಿಸ್ ಕಾಲ್ ಮಾಡ್ತೆ. ಆಯ್ತು 2 ಮಿನಿಟ್ಸ್ ಅಂತಾನೆ ಫೋನ್ ಮಾಡಿದ್ರೆ ಏನಿಲ್ಲ, ತಿರ್ಗಾ ಫೋನ್ ಮಾಡಿದ್ರೆ ಬಿಸಿ ಅಂತ ಬರುತ್ತೆ. ನಗ್ಬೇಡ ದಿನೇಶ್, ನಗ್ಬೇಡ ನೀನು. ಕ್ಯಾಮ್ರಾ ಕಾಸಿಲ್ಲ, ಅಮೌಂಟ್ ಇಲ್ಲ. ಸರಿ, ಇವಾಗ ನಮ್ಗೆ ಬೇರೆ ದಾರಿ ಏನಿಲ್ಲ. ಲೆಟ್ಸ್ ಗೋ. ಏನಾದರೂ ಮಾಡಿ ಒಂದು ಕ್ಯಾಮ್ರಾ, ಒಂದು ಮೈಕ್ ಇಸ್ಕೊಂಬೋಣ. ಲೆಟ್ಸ್ ಗೋ, ಬಾ. ಸೊ ಹೋಗ್ಬಿಟ್ಟು ಆಮೇಲೆ ಅಲ್ಲ ಅಡ ಹಾಕ್ಬಿಟ್ಟು ಬರ್ಬೇಡ ದಿನೇಶ್. ಆ್ಯಂಡ್ ಈ ವಿಡಿಯೋ ಸ್ಟಾರ್ಟಿಂಗಲ್ಲಿ ನೀವು ನೋಡಿರ್ತೀರ, ಎಲ್ಲ ಫ್ರೆಂಡ್ಸ್ ಹತ್ರ ಎಲ್ಲ ನಾವು ದುಡ್ಡು ಬಂದರೆ ಕೇಳ್ತಿದ್ವಿ. ಬಟ್ ಏನಂದರೆ ಮತ್ತು ಇದು ಕ್ಯಾಮ್ರಾ ಹೆಂಗೆ ಬಂತಂತ ನೋಡಿದ್ರೆ, ಅದು ಆ್ಯಕ್ಚುಲಿ ನಾನು ಹೇಳ್ಬಾರ್ದು ಅಂದ್ಕೊಂಡೆ. ಬಟ್ ಇದ್ರು ನಾವು ಪ್ರಮೋಷನ್ಸ್ ಸ್ಟ್ರೀಟಲ್ಲಿ ಹೋಗಿ ಇಳಿದು ಪ್ರಮೋಷನ್ಸ್ ಎಲ್ಲ ಮಾಡಿ, ಏನೇನು ಕೆಲಸ ಸಿಗುತ್ತೆ ಆರ್ಟ್ ಜಾಬ್ಸ್ ಎಲ್ಲ ಮಾಡಿ ಸ್ವಲ್ಪ ಸೇರಿಸಿ ಇಟ್ಟು, ನಾನು ಚಂದ್ರ ಇಬ್ಬರು ಸೇರಿಸಿಟ್ಟು ಆ ದುಡ್ಡಲ್ಲೇ ನಾವು ಈ ಕ್ಯಾಮ್ರಾ ಇಸ್ಕೊಂಡಿದ್ದೀವಿ. ಆ್ಯಂಡ್ ಸ್ವಲ್ಪ ಅಂದರೆ ಕೂಡ ಹ್ಯಾಪಿಯಾಗಿದೆ. ಅದೇ ನಂಬಕ್ಕೆ ಆಗ್ತಿಲ್ಲ ಕ್ಯಾಮ್ರಾ ಇಸ್ಕೊಂಡಿದ್ದೀವಿ ಅಂತ. ಆ್ಯಂಡ್ ಏನಾದರೂ ಕ್ಯಾಮ್ರಾ ಯೂಸ್ಕೊಂಡಿದ್ದೀವಿ, ಬಟ್ ಇನ್ನೂ ಜಾಸ್ತಿ ಯೂಸ್ಕೊಳ್ಬೇಕಾಗುತ್ತೆ. ಬಟ್ ಈ ಕ್ಯಾಮ್ರಾಗೆ ನಮ್ಮ ಹತ್ರ ದುಡ್ಡು ಇರಲಿಲ್ಲ. ಹೆಂಗೋ ಕಷ್ಟಪಟ್ಟು ಸೇರಿಸಿ ನಾವು ದುಡ್ಡು ಸೇರಿಸಿ ಕ್ಯಾಮ್ರಾ ಇಸ್ಕೊಂಡ್ಬಿಟ್ಟಿದ್ದೀವಿ. ಅಲ್ಲೇ ಆ್ಯಕ್ಚುಲಿ ಓಪನ್ ಮಾಡಿ ಜಸ್ಟ್ ಇನ್ಸ್ಪೆಕ್ಟ್ ಮಾಡಿದೆ. ಬಟ್ ಇದನ್ನು ನೋಡಿದೆ. ಸೊ ಇಲ್ಲಿ ನೋಡಿರಿ, ಫಸ್ಟ್ ಬಾಕ್ಸ್ ಇದೆ ನಮಗೆ ಆ್ಯಕ್ಷನ್ ಕ್ಯಾಮ್ರಾ 5 Pro.
ನೋಡಿದ್ರೆ ಆಕ್ಸೆಸರೀಸ್ ಬಾಕ್ಸ್ ಇದೆ. ಆ್ಯಂಡ್ ಇಲ್ಲಿ ನೋಡಿದ್ರೆ ಬೇಜಾನ್ ಕ್ಲಾಂಪ್ಸ್ಗಳಿದೆ. ಚಂದ್ರು ಈ ಟೈಮಲ್ಲಿ ನಾನು ಚಂದ್ರನ ಮಿಸ್ ಮಾಡ್ತಿದ್ದೀನಿ, ಬಟ್ ಇಟ್ಸ್ ಓಕೆ ಫೈನಲಿ ಕ್ಲಾಂಪ್ಸು ಇದೆ. ಫೈನಲಿ ನೋಡಿದ್ರೆ DJ ಸ್ಟಿಕ್ಕರ್ಸ್ ಆ್ಯಂಡ್ ಇದಿದೆ ಬುಕ್ಕು. ಲಾಸ್ಟ್ ಬಟ್ ನಾಟ್ ಲೀಸ್ಟ್ ಈಗ ನಮ್ಮದು ಮೇನ್ ಇಂಪಾರ್ಟೆಂಟ್ ಆ್ಯಕ್ಚುಲಿ ಇದೆ ನೋಡ್ತೇವೆ ಸ್ಟಿಕ್, ಆಸ್ಮೋ ಆ್ಯಕ್ಷನ್ ಸ್ಟಿಕ್. ಸೊ ನಾವು ಯಾವ ಕ್ಯಾಮ್ರಾ ಇಸ್ಕೊಂಡು ಅಂತ ನೀವು ಆಲ್ರೆಡಿ ನೋಡಿದ್ರಾ, ಬಟ್ ಇದು DJI ಆಸ್ಮೋ ಆ್ಯಕ್ಷನ್ 5 Pro. ಇದು ಆ್ಯಕ್ಚುಲಿ ಬೇರೆ ಕ್ಯಾಮ್ರಾಗಿಂತ ಎಲ್ಲ ಸೂಪರ್ ಆಗಿದೆ. ಆ್ಯಕ್ಷನ್ ಕ್ಯಾಮ್ರಾ ಗೋಪ್ರೋಗಿಂತಲೂ ಸೂಪರ್ ಆಗಿದೆ. 360 ಡಿಗ್ರಿನೂ ನಾನು ಯೂಸ್ ಮಾಡಿ ನೋಡಿನೇ ಇದು ಸ್ಯಾಟಿಸ್ಫೈ ಆಯಿತು, ಅದಕ್ಕೆ ಇದು ಇಸ್ಕೊಂಡ್ಬಿಟ್ವಿ. ಸೊ ಫಸ್ಟ್ ಆಕ್ಸೆಸರೀಸ್ ನೋಡೋಣ ಬೇರೆ ಏನೇನಿದೆ ಅಂತ. ಇದು ನೋಡಿದ್ರೆ ಫಸ್ಟ್ ನಾವು ಟೈಪ್ ಸಿ ಟು ಟೈಪ್ ಸಿ ಚಾರ್ಜರ್ ಕೇಬಲ್ ಇದೆ. ಆ್ಯಂಡ್ ಇದು ನಾವು ಬಂದ್ಬಿಟ್ಟು ಏನಂದರೆ ನಾವು ಅಡ್ವೆಂಚರ್ ಕಾಂಬೋ ತೊಗೊಂಡಿದ್ದೀವಿ. ಅಡ್ವೆಂಚರ್ ಕಾಂಬೋ ನಮ್ಗೆ ಇಷ್ಟ ಬರುತ್ತೆ. ಬರೀ ಅಡ್ವೆಂಚರ್ ಕಾಂಬೋ ಸ್ಟ್ಯಾಂಡರ್ಡ್ ಕಾಂಬೋ ಅಂದರೆ ಬರೀ ಕ್ಯಾಮರಾ ಒಂದೇ ಒಂದು ಬ್ಯಾಟ್ರಿ ಇರುತ್ತೆ. ಬಟ್ ನಾವು ಟ್ರೆಕ್ಕಿಂಗು ಅದು ಇದಂತ ಬೇಜಾನ್ ಬ್ಯಾಟ್ರಿ ಬೇಕಾಗಿರೋ ಕಾರಣದಿಂದ ನಾವು ಎಕ್ಸ್ಟ್ರಾ ಒಂದು ಬ್ಯಾಟ್ರಿ ಅಂದರೆ 3 ಬ್ಯಾಟ್ರಿ ಬರುತ್ತೆ ಈ ಪ್ಯಾಕೇಜಲ್ಲಿ ಅಡ್ವೆಂಚರ್ ಕಾಂಬೋದಲ್ಲಿ. ಸೊ ಅದು ಇಸ್ಕೊಂಡಿದ್ವಿ. ನೋಡಿದ್ರೆ ಬ್ಯಾಟ್ರಿ ಬಾಕ್ಸ್ ಇದೆ, ಅದಿರ್ತೀವಿ. ನೋಡಿದ್ರೆ 3 ಬ್ಯಾಟ್ರೀಸ್ ಬರುತ್ತೆ. ಸ್ಟ್ಯಾಂಡರ್ಡ್ 1, ಇದು 3. ಆಮೇಲೆ ಜಸ್ಟ್ ಆಸ್ ಯೂಶುವಲ್ ಇದೊಂದು ಆ್ಯಪ್ ಕೊಟ್ಟಿದ್ದಾರೆ. ಆ್ಯಂಡ್ ಫೈನಲಿ ಗೈಸ್ ನೋಡಿದ್ರೆ ಇದೆ ಬಾಕ್ಸ್ ಇಟ್. ಸೊ ನೋಡಿದ್ರೆ ಕ್ಲಾಂಪ್ ಒಂದು ಕ್ಯಾಮ್ರಾ ಇದೆ. ನೋಡಿದ್ರೆ ಕೇಸ್ ಕ್ಲಾಂಪ್ ಹತ್ತಿರ ಕೇಸ್ ಇದೆ. ಆ್ಯಂಡ್ ಫೈನಲಿ ಕ್ಯಾಮರಾ ಗೈಸ್ ಅದ್ಭುತ ಸೂಪರಾಗಿದೆ ಕ್ಯಾಮರಾ. ರಿಯಲಿ ಅದನ್ನೆಲ್ಲ ಕಂಪೇರ್ ಮಾಡಿ ನಿಧಾನಕ್ಕೆ ಡಿಸಿಷನ್ ಎತ್ತಿನೇ ನಾವು ಈ ಆ್ಯಕ್ಷನ್ ಕ್ಯಾಮ್ರಾ ಇಸ್ಕೊಂಡ್ವಿ. ಫುಲ್ ಫ್ಲೆಜ್ಡ್ ಆಗಿ ಒಂದು ದೊಡ್ಡ ಮಿರರ್ಲೆಸ್ ಕ್ಯಾಮ್ರಾನ ಎತ್ಕೊಳ್ಳೋಂತ ಇದ್ವಿ, ಬಟ್ ಅದು ಹೊತ್ಕೊಂಡು ಹೋಗೋಕ್ಕಾಗಲ್ಲ. ಬಟ್ ಇದು ಬೆಸ್ಟು ನಾವು ಕ್ಯಾಮ್ರಾ ಇಸ್ಕೊಂಡಿದ್ವಿ. ನೋಡಿದ್ರೆ ಇದು 40 MP ಮೆಗಾಪಿಕ್ಸೆಲ್ ಕ್ಯಾಮ್ರಾ. ಆ್ಯಂಡ್ ಸುಮ್ಮನೆ ಜಾಸ್ತಿ ಕ್ಯಾಮ್ರಾ ಬಗ್ಗೆ ಹೇಳೋದು ಬೇಕಾಗಿಲ್ಲ, ಯಾಕಂದರೆ ಎಲ್ಲ ನಿಮಗೆ ಆಲ್ರೆಡಿ ಗೊತ್ತು, ಬೇರೆ ಟೆಕ್ಸ್ಚರ್ಸ್ ಎಲ್ಲ ಹಾಕಿದ್ದಾರೆ. ಬಟ್ ಈ ಕ್ಯಾಮ್ರಾ ಏನಂದರೆ ನಮಗೆ ಒಂದು ಎಮೋಷ್ನಲ್ RTF ಇದು ಬಂದ್ಬಿಟ್ಟು ಒಂದು ಎಮೋಷ್ನಲ್ ಕ್ಯಾಮರಾ. ಆ್ಯಂಡ್ ಇದು ಏನು ಹೇಳ್ಬೇಕಂದ್ರೆ ನಾವು ಇನ್ನೂ ಮೈಕ್ ಬೇರೆ ಇಸ್ಕೋಬೇಕು. ಸೊ ಮೈಕ್ಗೂ ದುಡ್ಡಿಲ್ಲ, ಕಂಟೆಂಟ್ಗೂ ಏನು ದುಡ್ಡಿಲ್ಲ. ಈ ಮಂತ್ ಏನು ಮಾಡ್ತೀವಿ ಗೊತ್ತಿಲ್ಲ ಕಂಟೆಂಟ್ಗೆ, ಬಟ್ ಏನಾದರೂ ಮಾಡಲೇಬೇಕು. ನೀವು ಯಾರಾದರೂ ಇಂಟ್ರೆಸ್ಟೆಡ್ ಇದ್ದರೆ ಸೊ ದಯವಿಟ್ಟು ನಮ್ಮ ಚಾನಲ್ಗೆ ಸ್ಪಾನ್ಸರ್ ಮಾಡಿ. ಖಂಡಿತ ತುಂಬ ಹೆಲ್ಪ್ಫುಲ್ ಆಗುತ್ತೆ. ಏನಾದರೂ ವೈರ್ಲೆಸ್ ಒಂದು ಮೈಕ್ ಇಸ್ಕೊಬೇಕಂತ ಇದ್ದೀವಿ. ಸೊ ದಯವಿಟ್ಟು ಏನಾದರೂ ಹೆಲ್ಪ್ ಮಾಡೋಕ್ಕಾಗುತ್ತಂತ ಮಾಡಿ. ಕಂಟೆಂಟು ನಾವು ಸೂಪರಾಗಿ ಪ್ಲ್ಯಾನ್ ಮಾಡ್ತಿದ್ದೀವಿ, ಬಟ್ ಅದಕ್ಕೆ ಬಜೆಟೇ ಇಲ್ಲ. ಬಟ್ ಇದ್ರ ಮೇಲೆ ಏನಾದರೂ ಮಾಡಿ ಕಂಪ್ಲೀಟ್ ಕಂಪ್ನಿ ಬಜೆಟಲ್ಲಿ ನಾವು ಇದು ಮಾಡ್ತಿದ್ದೀವಿ. ಸೊ RTF ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರುತ್ತೆ ಅಂತ ನಂಬ್ತೀನಿ. ಚಂದ್ರು ಥ್ಯಾಂಕ್ ಯು ಸೋ ಮಚ್. ನಾವು ಖಂಡಿತ ಇನ್ನು ಸೂಪರ್ಮಾಗಿ ಕಂಟೆಂಟ್ಸ್ ಹಾಕೋಣ. ಇನ್ನು ಏನಿದೆ ಇಲ್ಲಿ ಕೇಳಿ. ಥ್ಯಾಂಕ್ ಯು ಸೋ ಮಚ್ ಗೈಸ್, ತುಂಬ ಧನ್ಯವಾದಗಳು. ಯಾರಾದರೂ ವಿಡಿಯೋ ಇಷ್ಟು ದೂರ ಬಂದು ನೋಡ್ತಿದ್ರೆ ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಎಲ್ರಿಗೂ ಶೇರ್ ಮಾಡಿ. ತುಂಬ ಹೆಲ್ಪ್ಫುಲ್ ಆಗುತ್ತೆ ನಮಗೆ. ನಮ್ಮದು ರಾ ಆ್ಯಂಡ್ ರಿಯಲ್ ಕಂಟೆಂಟು ನಾವು ಈ ವಿಡಿಯೋದಲ್ಲಿ ಏನು ಮಾಡಿದ್ವು ಕಂಪ್ಲೀಟ್ ಎಲ್ಲ ರಾ ಆ್ಯಂಡ್ ರಿಯಲ್ ಆ್ಯಕ್ಚುಲಿ ತೋರಿಸಿದ್ದೆಲ್ಲ. ಐ ಬಿಲೀವ್ ಇಟ್ ನಮ್ಮ ಕಂಟೆಂಟು ಹಿಟ್ ಆಗುತ್ತೆ ಅಂತ ಎಲ್ರಿಗೂ ಶೇರ್ ಮಾಡಿ. ತುಂಬ ಧನ್ಯವಾದ. ಥ್ಯಾಂಕ್ ಯು ಸೊ ಮಚ್ ಗೈಸ್.